ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಂತ ಅನ್ಕೊಂಡಿದ್ದೀರಾ? ನಾ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಕ್ಚುಲಿ ಇದು ಮೀಶೋದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ ಅಂತ ಅನ್ಕೊಂತೀನಿ. ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೋಡಿ ನೀವೇ ಹೇಗೆ ಕಾಣಿಸ್ತಿದೆ ಅಂತ. ಆಕ್ಚುಲಿ ಇವತ್ತು ನನ್ನ ಬ್ರದರ್ದು ಬರ್ಡೇ ಇತ್ತು. ಆ ಸೆಲೆಬ್ರೇಷನ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ದೇವರು ಕೊಟ್ಟ ಬ್ರದರ್ ಅವರು, ಇಲ್ಲೇ ಬೆಳಗಾವಿಯಲ್ಲಿ ಪರಿಚಯ ಆಗಿದ್ದು. ಅವ್ರ ಬರ್ಡೇನ ಸೆಲೆಬ್ರೇಷನ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಅದಕ್ಕೆ ಇವಾಗ ರೆಡಿ ಆಗ್ಬಿಟ್ಟು ಹೋಗ್ತಿದೀವಿ. ಆಕ್ಚುಲಿ ನನ್ನ ಬರ್ಡೇ ಸೆಲೆಬ್ರೇಷನ್ಗೆ ಅಂತಾನೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ರೆಡ್ ಕಾರ್ಪೆಟ್ ಅಂತ ಇದೆ, ಅಲ್ಲಿ ಬುಕ್ ಮಾಡಿದ್ದೀನಿ ಸೆಲೆಬ್ರೇಷನ್ ಮಾಡೋಕೆ ಅಂತಾನೆ. ನೋಡ್ಬೇಕು ಅವರು ಎಷ್ಟು ಸರ್ಪ್ರೈಸ್ ಆಗ್ತಾರೆ ಅಂತ. ಅದಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೀನಿ. ಹೇಳಿಲ್ಲ ಅವರಿಗೆ ಹೀಗೆ ಸೆಲೆಬ್ರೇಷನ್ ಎಲ್ಲ ಇಟ್ಕೊಂಡಿದ್ದೀವಿ ಅಂತ. ಏನೋ ದೇವಸ್ಥಾನಕ್ಕೆ ಹೋಗ್ಬೇಕಂತ ರೆಡಿ ಆಗಿದ್ದೀವಿ, ಹಂಗೆ ಹಿಂಗೆ ಅಂತ ಏನೇನೋ ಹೇಳಿದೀವಿ. ನನ್ನ ತಂಗಿ ಜಾನು ಅಂತ ಅವಳು ಕರ್ಕೊ ಬರ್ತೀನಿ ಅಂತ ಹೇಳಿದಾಳೆ. ಅವಳು ಅಷ್ಟೇ ದೇವ್ರು ಕೊಟ್ಟ ತಂಗಿನೇ ನನಗೆ. ನಾವ್ರಿಬ್ರು ಅಷ್ಟು ಅಂದ್ರೆ ಅಷ್ಟು ಕ್ಲೋಸ್ ಆಗಿದ್ದಾರೆ. ನಮ್ಗೆ ತುಂಬಾ ಕಷ್ಟದಲ್ಲಾಗ್ಲಿ ಸುಖದಲ್ಲಾಗ್ಲಿ ಅವ್ರು ನಮ್ ಜೊತೆನೆ ಇದ್ದಾರೆ. ಹಾಗಾಗಿ ಅವರು ಇಬ್ರು ನನಗೆ ದೇವ್ರು ಕೊಟ್ಟಿದ್ದ ತಂಗಿ ಮತ್ತೆ ತಮ್ಮ. ನೋಡೋಣ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಾಗಿದೆ, ಹೇಗ್ ಮಾಡಿದ್ದಾರೆ, ಇವತ್ತಿನ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತೀರಾ. ನಾವು ಹೋದಾಗ ಇನ್ನ ಶಾಪ್ ಓಪನ್ ಆಗಿರ್ಲಿಲ್ಲ, ಹಾಗಾಗಿ ನಾವು ಹೊರಗಡೆನೆ ವೇಟ್ ಮಾಡಿದ್ವಿ ಸ್ವಲ್ಪ ಟೈಮು. ಆಮೇಲೆ ಒಳಗಡೆ ಹೋದ್ವಿ. ಫ್ರೆಂಡ್ಸ್, ಫೈನಲಿ ಬರ್ಡೇ ಬಾಯ್ ಬಂದ್ರು. ನೋಡಿ ಇವರೇನೆ ಬರ್ತ್ಡೇ ಬಾಯ್. ಅವರಂತೂ ತುಂಬಾ ಅಂದ್ರೆ ತುಂಬಾ ಸರ್ಪ್ರೈಸ್ ಆದ್ರು. ಆಕ್ಚುಲಿ ತುಂಬಾ ಖುಷಿ ಆಯ್ತು ಅವ್ರಿಗೆ. ನಮಗೂ ಅದೇ ಬೇಕಿದ್ದು. ನಾನು ವೇಟ್ ಮಾಡ್ತಿದ್ದೆ, ನೋಡಬೇಕು ಎಷ್ಟು ಖುಷಿ ಆಗ್ತಾರೆ, ಎಷ್ಟು ಸರ್ಪ್ರೈಸ್ ಆಗ್ತಾರೆ ಅಂತ. ಅವ್ರಿಗಂತೂ ಒಂಚೂರು ಸುಳ್ವೇ ಇರಲಿಲ್ಲ ನಾವು ಈ ಥರ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂತ. ಬರ್ಡೇ ಸೆಲೆಬ್ರೇಷನ್ ಅಂತ ಅಂದ್ರೆ ಮೇನ್ ಏನ್ ಹೇಳಿ, ಕೇಕ್ ಕಟ್ ಮಾಡದೇ ಇದ್ರೆ ಬರ್ಡೇ ಸೆಲೆಬ್ರೇಷನ್ ಕಂಪ್ಲೀಟ್ ಆಗುತ್ತಾ? ನೋ ಚಾನ್ಸ್. ಹಾಗಾಗಿ ಇವಾಗ ಕೇಕ್ ಕಟ್ ಮಾಡೋ ಪ್ರೋಗ್ರಾಮ್. ಕೇಕು ಕಟ್ ಮಾಡಾಯ್ತು, ಅವ್ರಿಗೆ ನಾವು ತಿನ್ಸಿದ್ವಿ, ನಮ್ಗೆ ಅವ್ರು ತಿನ್ಸಿದ್ವಿ. ಸೆಲೆಬ್ರೇಷನ್ ಅಂದ್ರೆ ಇಷ್ಟೇ ಅಲ್ವಾ. ಹೇಗೂ ನಮ್ಗೆ 1 ಅವರ್ ಟೈಮ್ ಕೊಟ್ಟಿದ್ರು ಇನ್ನ. ಹಾಗಾಗಿ ನಾವು ಸ್ವಲ್ಪ ಟೈಮು ಎಂಜಾಯ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡ್ವಿ. ನಾನು ಹೇಳ್ತಿದ್ದೆ ಅಲ್ವಾ ನನ್ನ ತಂಗಿ ಜಾನು ಅಂತ, ಅದು ಇವಳೇನೆ. ಅವಳಿಗೆ ಚರಿತ್ ಅಂದರೆ ತುಂಬ ಇಷ್ಟ. ಅವಳೇನಾದರೂ ನಮ್ಮ ಜೊತೆ ಇದ್ದರೆ ನನಗೆ ಚರಿತದ ಚಿಂತೆನೇ ಇಲ್ಲ, ಅವಳೇ ನೋಡ್ಕೊತಾಳೆ. ಏನೇ ಸೆಲೆಬ್ರೇಷನ್ ಆಗಲಿ, ಏನೇ ಫಂಕ್ಷನ್ ಆಗಲಿ, ಫೋಟೋಶೂಟ್ ಇದ್ದಿದ್ದೆ ಅಲ್ವಾ. ಹಾಗಾಗಿ ನಾವು ಸ್ವಲ್ಪ ಫೋಟೋಶೂಟ್ಗಳನ್ನೆಲ್ಲ ಮಾಡ್ಕೊಂಡ್ವಿ. ಜಾನು ಅಂತೂ ಚರಿತ್ನ ಬಿಡೋಂಗಿಲ್ಲ, ಬರೀ ಫೋಟೋಸೇ ತಗೊಂಡಿದ್ದಾಯ್ತು. ನಾವು ತುಂಬ ದಿನ ಆಗಿತ್ತು ಹೀಗೆ ಹೊರಗಡೆ ಹೋಗಿ ಶಾಪ್ ಅಂತ ಕೆಲಸ ಅಂತ ಅನ್ಕೊಂಡು ಮನೇಲೇ ಇದ್ವಿ. ಸೊ ಹಾಗಾಗಿ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ನೋಡಿ ಅವರೆಲ್ಲ ಫೋಟೋಸ್ ತಗೋತಿದ್ರೆ ಇಲ್ಲಿ ಇವರಿಬ್ರು ಚಾನಲ್ ಚೇಂಜ್ ಮಾಡ್ಕೊಂಡು ಮಜಾ ಮಾಡ್ತಿದ್ದಾರೆ. ತುಂಬಾ ದಿನ ಆಗಿತ್ತು ಫೋಟೋಶೂಟ್ ಎಲ್ಲ ಮಾಡಿ. ನಾನಂತೂ ತುಂಬಾ ಫೋಟೋಸ್ಗಳನ್ನೆಲ್ಲ ತೆಗ್ಸ್ಕೊಂಡೆ. ಇಲ್ಲಿ ನೋಡಿ ನಮ್ಮನೆಯವರು ಅರ್ಜುನ್ ಜನಿಯಾ ತರ ಫುಲ್ ಏನಂಗೆ ಸೀರಿಯಸ್ ಆಗಿ ಗಿಟಾರ್ ಪ್ಲೇ ಮಾಡ್ಕೊಂಡು ಕೂತಿದ್ರು. ಅದೇನಾಯ್ತೋ ಗೊತ್ತಿಲ್ಲ, ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ನೋಡಿದ ತಕ್ಷಣ ಫುಲ್ ನಾಚ್ಕೊಂಡು ಸೈಡಿಗೆ ಎತ್ತಿಟ್ಬಿಟ್ರು. ಫೈನಲಿ ಸೆಲೆಬ್ರೇಷನ್ ಎಲ್ಲ ಮುಗೀತು, ನಾವು ಟೈಮ್ ಸ್ಪೆಂಡ್ ಎಲ್ಲ ಮಾಡಾಯ್ತು. ಇನ್ನೇನು ಆಚೆ ಹೋಗೋ ಟೈಮ್ ಬಂತಲ್ಲ ಅಂತ ಅನ್ಕೊಂಡು, ಹೇಗಿದ್ರು ಚೆನ್ನಾಗಿತ್ತಲ್ವಾ ಪ್ಲೇಸು, ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಅನ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಇದು ಜಸ್ಟ್ 699 ನಾವು ಇದಕ್ಕೆ ಪೇ ಮಾಡಿದ್ದು. 1 ಅವರ್ ಟೈಮ್ ಇತ್ತು. 5 ಮೆಂಬರ್ಸ್ ಸೆಲೆಬ್ರೇಟ್ ಮಾಡ್ಬೋದಿತ್ತು. ನನ್ಗಂತೂ ಇದು ತುಂಬಾ ಇಷ್ಟ ಆಯ್ತು, ಅದಕ್ಕೆ ವಿಡಿಯೋ ಮಾಡಿದೆ ನೀವು ನೋಡ್ಲಿ ಅಂತ. ಇದು ಬೆಳಗಾವಿಯಲ್ಲಿ ಇರೋದು. ತುಂಬಾ ಚೆನ್ನಾಗಿದೆ ಮಾತ್ರ. ನಂಗೆ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಏನ್ ಬೇಕು ಮಗ್ನೆ? ಏನ್ ಬೇಕು? ಹಾ, ಜಾನುನಲ್ಲ ಮಗ್ನೆ, ಅದು ಜಾಮೂನು. ಜಾನೂನು ಬೇಕಾ? ಓಕೆ ಬಾ, ಮಾಡ್ಕೊಡ್ತೀನಿ.
ನನ್ನ ಮಗಂಗೆ ನಾನು ಏನಾದ್ರು ಬಾರೋ ತಿನ್ನು ಅಂತ ಕರೆದ್ರೆ ಬೇಡ ಬೇಡ ಅಂತ ಅನ್ಕೊಂಡು ಒಂದ್ ಮೈಲಿ ದೂರ ಓಡೋಗ್ತಾನೆ. ಅಂಥದ್ರಲ್ಲಿ ಇವತ್ತು ಅವನೇ ಜಾಮೂನ್ ಬೇಕು ಅಂತ ಕೇಳಿದಾನೆ. ಬಟ್ ಮಾಡ್ಕೊಡದೆ ಇರಕ್ಕಾಗತ್ತಾ? ಹಾಗಾಗಿ ಇವತ್ತು ಜಾಮೂನ್ನ ಮಾಡ್ತಿದ್ದೀನಿ. ನಾರ್ಮಲ್ ಆಗಿ ಎಲ್ರು ಹೇಗ್ ಮಾಡ್ತಾರೋ ಹಾಗೇನೆ ನಾನು ಜಾಮೂನ್ ಮಾಡ್ತಿದ್ದೀನಿ. ಒಂದ್ ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ MTR ಅವ್ರದ್ದು ಜಾಮೂನ್ ಮಿಕ್ಸ್ನ ಹಾಕೊಂಡು ಒಂದ್ ಸ್ವಲ್ಪನೇ ನೀರ್ನ ಹಾಕೊಂಡು ನಾನು ಕಲ್ಸ್ಕೊಂತಿದ್ದೀನಿ. ನಾರ್ಮಲ್ ಚಪಾತಿ ಹಿಟ್ಟೆಲ್ಲ ಹೇಗೆ ಕಲ್ಸ್ಕೊಂತೀವಿ ಅದೇ ತರ ಸೇಮು. ನಾನಿಲ್ಲಿ ಜಾಮೂನ್ ಸ್ವಲ್ಪ ಸಾಫ್ಟ್ ಆಗಿರ್ಲಿ ಅಂತ ಅನ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಒಂದು 5 ಮಿನಿಟ್ಸ್ ಅದನ್ನ ಚೆನ್ನಾಗಿ ನಾದ್ಕೊಂಡು ಕಲ್ಸ್ಕೊಂತಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನೆನೆಯೋದಕ್ಕೆ ಬಿಡ್ತೀನಿ. ಅದು ಜಾಸ್ತಿ ಟೈಮ್ ತಗೊಂಡಷ್ಟು ತುಂಬಾ ಸಾಫ್ಟ್ ಆಗುತ್ತೆ, ಹಾಗಾಗಿ ಅಷ್ಟೇನೆ. ಹೇಗಿದ್ರು ಪಾಕ ಮಾಡ್ಕೊಳ್ಳೋವರೆಗೂ ಟೈಮ್ ಇರುತ್ತಲ್ವಾ, ಅಲ್ಲಿವರೆಗೂ ಇದ್ರೂನು ಏನಾಗಲ್ಲ, ಇನ್ನ ಸಾಫ್ಟ್ ಆಗೇನೆ ಇರುತ್ತೆ. ನಾನಿಲ್ಲಿ ಪಾಕ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಸ್ವೀಟಿಗೆ ತಕ್ಕಂಗೆ ನಾನು ಸಕ್ಕರೆನ ಹಾಕೊಂತಿದ್ದೀನಿ. ನಾನಿಲ್ಲಿ ಸ್ವಲ್ಪ ಸಕ್ಕರೆ ಜಾಸ್ತಿನೇ ಹಾಕೊಂತಿದ್ದೀನಿ. ಸ್ವೀಟ್ ಅಂದ್ರೆ ಸ್ವಲ್ಪ ಇಷ್ಟ, ಅದರಲ್ಲೂ ಜಾಮೂನ್ ಅಂದ್ರೆ ಇಷ್ಟ. ಹಾಗಾಗಿ ಇವಾಗ ನಾನು ಅದನ್ನ ಕುದಿಯೋಕೆ ಬಿಡ್ತೀನಿ. ನಾನು ಇಲ್ಲಿ ಜಾಮೂನ್ನ 2 to 3 ಡೇಸ್ ಆದ್ರೂ ಇಟ್ಬಿಟ್ಟು ತಿಂತೀವಿ. ಹಾಗಾಗಿ ನಾನು ತುಂಬಾ ಚೆನ್ನಾಗಿನೇ ಪಾಕನ ಕಾಯಿಸ್ಕೊಂತೀನಿ. ನಾನು ಇದಕ್ಕೆ ಲಾಸ್ಟ್ ಆಗಿ ಒಂದು ಏಲಕ್ಕಿ ಮತ್ತೆ 1-2 ಲವಂಗನ ಪುಡಿ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಏಲಕ್ಕಿ ಮಾತ್ರ ಪುಡಿ ಮಾಡ್ಕೊಂಡಿದ್ದೀನಿ, ಲವಂಗನ ಹಾಗೆ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಾವೇನು ಹಿಟ್ಟ ಕಲ್ಸ್ಕೊಂಡಿದ್ವಿ ಅಲ್ವಾ, ಅದನ್ನ ಉಂಡೆಗಳ ಆಕಾರದಲ್ಲಿ ನಾನು ಮಾಡಿ ಎತ್ತಿಟ್ಕೊಂತಿದ್ದೀನಿ. ನಾನು ಸ್ವಲ್ಪ ಕೈಗೆ ತುಪ್ಪನ ಹಚ್ಕೊಂಡು ಆಮೇಲೆ ಉಂಡೆಗಳನ್ನ ಮಾಡ್ಕೊಂತಿದ್ದೀನಿ. ನನ್ನ ಮಗಂಗಂತೂ ಜಾಮೂನ್ ಅಂದ್ರೆ ತುಂಬಾ ಇಷ್ಟ. ಅವ್ನು ಇಷ್ಟ ಪಡೋದೇ 2 ಸ್ವೀಟು, ಜಾಮೂನ್ ಮತ್ತೆ ಶಾವಿಗೆ ಪಾಯಸ. ಅವೆರಡೂ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿ ತುಂಬಾ ಇಷ್ಟಪಟ್ಟು ತಿಂತಾನೆ. ನಾನಿಲ್ಲಿ 1 ಪ್ಯಾಕೆಟ್ ಅಷ್ಟೇ ಯೂಸ್ ಮಾಡಿದ್ದೀನಿ. ಇದರಲ್ಲೇ ನಿಮಗೆ ಒಂದು 15 to 20 ಜಾಮೂನ್ಸ್ಗಳಾಗುತ್ತೆ. ನಾನಿಲ್ಲಿ ಮೀಡಿಯಮ್ ಅಲ್ಲಿ ರೌಂಡ್ ಶೇಪಲ್ಲಿ ಮಾಡ್ಕೊತಿದ್ದೀನಿ. ತುಂಬ ಚಿಕ್ಕದಾಗೂ ಇಲ್ಲ, ತುಂಬ ದೊಡ್ಡದಾಗೂ ಮಾಡ್ಕೊಂಡಿಲ್ಲ. ನೋಡಿ ಇವಾಗ ನಾನು ಫೈನಲಿ ಎಲ್ಲದನ್ನು ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡೆ. ನೆಕ್ಸ್ಟ್ ಇವಾಗ ಅದನ್ನ ಎಣ್ಣೆಲಿ ಫ್ರೈ ಮಾಡಬೇಕಲ್ವಾ, ಡೀಪ್ ಫ್ರೈ ಮಾಡಬೇಕಲ್ವಾ. ಹಾಗಾಗಿ ನಾನು ಎಣ್ಣೆ ಬಿಸಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಹಾಕೊಂಡೆ. ಇದರಲ್ಲಿ ಮೇನ್ ಥಿಂಗ್ ಏನಂತ ಅಂದರೆ, ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಜಾಮೂನ್ಗಳನ್ನ ಬೇಯಿಸ್ಕೊಳ್ಳಿ. ಒಂದು ವೇಳೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲ್ಗಡೆ ಮಾತ್ರ ಬೆಂದ್ಬಿಟ್ಟಿರುತ್ತೆ, ಒಳಗಡೆನೆ ಬೆಂದಿರಲ್ಲ. ನನಗಿದು ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ನೀಟಾಗಿ ಬೇಯಿಸ್ಕೊಳ್ಳಿ. ಈ ಜಾಮೂನ್ಗಳೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನಾನಂತೂ ರೆಗ್ಯುಲರ್ ಆಗಿ ಜಾಮೂನ್ನ ಹೀಗೇನೆ ಮಾಡೋದು. ಇದು ತುಂಬ ಈಸಿ ನನಗೆ, ಮತ್ತು ಬೇಗನೂ ಆಗುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಮತ್ತು ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಜಾಮೂನ್ ಮಾಡೋದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ನೋಡಿ ಇವಾಗ ಇದು ಬೆಂದಿದೆ, ಇಷ್ಟು ಬೆಂದರೆ ಸಾಕು. ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈಗಲೇ ತಿನ್ಬೇಕಂತ ಅನಿಸ್ತಿದೆ. ಬಟ್ ಹೀಗೆ ಹೇಗೆ ತಿನ್ನೋಕ್ಕಾಗುತ್ತೆ ಅಲ್ವಾ, ಅದನ್ನು ಪಾಕದೊಳಗಡೆ ಹಾಕಿ ಆಮೇಲೆ ಅದು ಪಾಕ ಎಲ್ಲ ಹೀರ್ಕೊಂಡಾದ್ಮೇಲೆ ತಿನ್ಬೇಕಲ್ವಾ. ಹಾಗಾಗಿ ನಾನು ಎಲ್ಲ ಜಾಮೂನ್ಗಳೇನು ಕರ್ಕೊಂಡೆ ಅದನ್ನೆಲ್ಲ ಪಾಕದೊಳಗಡೆ ಹಾಕ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಪಾಕದೊಳಗಡೆ ಹಾಕಾದ್ಮೇಲೆ ಫೈನಲಿ ನಮಗೆ ಜಾಮೂನು ರೆಡಿ ಆಗುತ್ತೆ. ಎಷ್ಟು ಸಿಂಪಲ್ ಅಲ್ವಾ. ಏನು ಬೈಕೋತಿದ್ದೀರಾ, ಏನು ನಾವು ಮಾಡಿಲ್ದಿರೋ ಜಾಮೂನು ಏನು ಹೀಗೆ ಹೇಳ್ತಿದ್ದಾಳೆ ಅಂತ? ಏನಿಲ್ಲ ಫ್ರೆಂಡ್ಸ್, ನಾನು ರೆಗ್ಯುಲರ್ ಆಗಿ ಮಾಡ್ತಿದ್ದೆ ಅಲ್ವಾ, ಹಾಗಾಗಿ ವಿಡಿಯೋ ಮಾಡ್ಕೊಂಡೆ ಅಷ್ಟೇ, ಬೈಕೋಬೇಡಿ ನನ್ನನ್ನು. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಒಂದು ಯೂಸ್ಫುಲ್ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು.